ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ನಿಮ್ಮ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ ಮತ್ತು ನಿಮ್ಮ ಹೃದಯದ ಈ ಧಡಕನೆಯನ್ನು ಸ್ವಲ್ಪ ಶಾಂತಗೊಳಿಸಿ. ಏಕೆಂದರೆ ಮುಂದಿನ ಕೆಲವು ನಿಮಿಷಗಳಲ್ಲಿ ನಾನು ನಿಮಗೆ ಹೇಳಲಿರುವ ಈ ವಿಷಯ ನಿಮ್ಮ ಕಾಲಿನ ಕೆಳಗಿನ ನೆಲವನ್ನೇ ಸರಿದು ಬಿಡುವಂತಹದ್ದು. ಇದು ಸಾಮಾನ್ಯ ಭವಿಷ್ಯವಾಣಿ ಅಲ್ಲ, ಇದು ತುಂಬಾ ಉಪಯುಕ್ತವಾದ ಮಾಹಿತಿ ಅಂತಲೂ ಅನ್ಬಹುದು. ಅಂದರೆ ಏನಪ್ಪ ಈ ಶುಭ ಸಂದೇಶ ಮತ್ತು ಈ ಏನಪ್ಪ ಎಚ್ಚರಿಕೆಗಳು? ಈ 3 ದಿನಗಳ ಕುರಿತು. ನಿಮ್ಮ ವಿಧಿಯ ನಕ್ಷೆಯನ್ನೇ ಬದಲಾಯಿಸುವ ದಿನಗಳು 5 ಜನವರಿ, 6 ಮತ್ತು 7, 2026. ಇವು ಕೇವಲ ದಿನಾಂಕಗಳಲ್ಲ, ಇವು ಈ 3 ಚಿನ್ನದ ಪುಟಗಳು. ಅವುಗಳ ಮೇಲೆ ವಿಧಾತನು ಕುಂಭರಾಶಿಯವರಿಗಾಗಿ ಹೊಸ ಇತಿಹಾಸವನ್ನೇ ಬರೆಯಲಾಗಿದೆ. 3 ದಿನಗಳು ಅಂದರೆ 3 ದೊಡ್ಡ ದೊಡ್ಡ ಘಟನೆಗಳು. ನಿಮ್ಮ ಜೀವನದಲ್ಲಿ ಬರಲಿರುವ ಆ ಭೂಕಂಪವನ್ನು ಎದುರಿಸಲು ನೀವು ಸಿದ್ಧರಿದ್ದೀರಾ? ಈ ಗ್ರಹ ಗೋಚಾರಗಳು ನಿಮಗಾಗಿ ತರುತ್ತಿರುವ ಆ ಖಜಾನೆಯನ್ನು ಸ್ವೀಕರಿಸಲು ನೀವು ಸಿದ್ಧರಿದ್ದೀರಾ? ಹಾಗಿದ್ರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆಯ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇಂದು ರಹಸ್ಯದ ಮೇಲಿನ ಈ ಪರದೆ ತೆರೆಯಲಿದೆ. ಹಾಗಾಗಿ ಕುಂಭರಾಶಿ ಅಂದರೆ 11ನೆಯ ರಾಶಿಯವರಿಗಾಗಿ ಈ ಗ್ರಹಗಳ ಸೂಕ್ಷ್ಮ ಈ ಗಣನೆಗಳ ಮೇಲೆ ಆಧಾರಿತವಾದ ಅದ್ಭುತ ವಿಶ್ಲೇಷಣೆಯನ್ನು ನಾನು ತಂದಿದ್ದೇನೆ. ಹಾಗಾಗಿ ಕುಂಭರಾಶಿಯ ಈ ಸಹೋದರ ಸಹೋದರಿಯರೇ, 2026ರ ಆರಂಭ ಈಗಲೇ ಆಗಿದೆ. ಆದರೆ ನಿಜವಾದ ಆಟ ಈಗ ಆರಂಭವಾಗಲಿದೆ. ಬ್ರಹ್ಮಾಂಡದಲ್ಲಿ ನಕ್ಷತ್ರಗಳು ತಮ್ಮ ಚಲನೆ ಬದಲಿಸಿವೆ. ನ್ಯಾಯದ ದೇವರಾದ ಈ ಶನಿ ಭಗವಾನರ ಮನಸ್ಸಿನ ಕಾರಕ ಚಂದ್ರ ಮತ್ತು ಈ ಧೈರ್ಯದ ಸಂಕೇತವಾದ ಮಂಗಳ, ಈ 3 ಗ್ರಹಗಳು ಒಂದು ಶಕ್ತಿಶಾಲಿ ತ್ರಿಕೋನ ಯೋಗವನ್ನು ರಚಿಸುತ್ತಿದೆ. ಇದರ ನೇರ ಪರಿಣಾಮ 5 ಜನವರಿ 2026ರಿಂದ 7 ಜನವರಿ ನಡುವೆ ಕಾಣಿಸಿಕೊಳ್ಳಲಿದೆ. ಹಾಗಾಗಿ ಈ 3 ದಿನಗಳು ನಿಮಗಾಗಿ ಏಕೆ ವಿಶೇಷ? ಯಾವ 3 ದೊಡ್ಡ ಘಟನೆಗಳು ನಡೆಯಲಿವೆ? ಅದು ಉದ್ಯೋಗವಾಗಿರಲಿ, ಹಣವಾಗಿರಲಿ ಅಥವಾ ಈ ಪ್ರೇಮ ಸಂಬಂಧವಾಗಿರಲಿ, ಪ್ರತಿಯೊಂದು ಅಂಶವನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಯಾವ ದಿನ ಎಚ್ಚರಿಕೆಯಿಂದ ಇರಬೇಕು, ಯಾವ ದಿನ ರಿಸ್ಕ್ ತಗೋಬೇಕು ಎಂಬುದನ್ನು ನೀವು ತಿಳಿಯಬಹುದು. ಹಾಗಾಗಿ ನಿಮಗೆ ಒಂದು ಈ ರಾಮಬಾಣ ಉಪಾಯವನ್ನು ಹೇಳಬಹುದು. ಈ 3 ದಿನಗಳಲ್ಲಿ ಅದನ್ನು ಮಾಡಿದರೆ ನಿಮ್ಮ ನಿದ್ರಿಸುತ್ತಿದ್ದ ಭಾಗ್ಯ ಸಿಂಹದಂತೆ ಗರ್ಜಿಸಿ ಎಚ್ಚರಗೊಳ್ಳುತ್ತೆ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಈ ಭವಿಷ್ಯದ ರೋಚಕ ಪ್ರಯಾಣವನ್ನು ನಾವು ಆರಂಭಿಸೋಣ. ಈ ಕುಂಭರಾಶಿಯವರೇ, ನಿಮ್ಮ ರಾಶಿ ಈ ಶನಿದೇವ ಅವರು ಈ ಕರ್ಮಫಲದಾತ. ನೀವು ಗಂಭೀರ ಚಿಂತಕರು, ದೂರದ ದೃಷ್ಟಿಯವರು. ಕಳೆದ ಕೆಲವು ಸಮಯದಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ, ಆರ್ಥಿಕ ಸಂಕಷ್ಟ ಮತ್ತು ಗೊಂದಲದ ಸ್ಥಿತಿ, ಇದಕ್ಕೆ ಈಗ ಅಂತ್ಯ ಸಮೀಪಿಸಿದೆ. ಈ ಗ್ರಹ ಸ್ಥಿತಿ ಹೇಳುತ್ತಿದೆ ಜನವರಿ 5 ಮತ್ತು 7 ಜನವರಿ ಈ ಒಂದು ವಿಶಿಷ್ಟ ರಾಜಯೋಗ ರೂಪುಗೊಳ್ಳುತ್ತಿದೆ. ಈ ಸಮಯದಲ್ಲಿ ಬ್ರಹ್ಮಾಂಡವೇ ನಿಮಗೆ ಈ ಚಪ್ಪರ ಹರಿದು ಕೊಡಲು ಸಿದ್ಧವಾಗಿದೆ. ಅದಕ್ಕಾಗಿ ನೀವು ಸಿದ್ಧರಾಗಿರಬೇಕು. ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಬೇಕು. ಮೊದಲು ಮಾತನಾಡೋಣ ಮೊದಲ ದಿನಾಂಕ ಮತ್ತು ಮೊದಲ ದೊಡ್ಡ ಘಟನೆಯ ಕುರಿತು. ಈ ಜನವರಿ 5, 2026 ಇಂದು ಸೋಮವಾರ. ಈ ಸೋಮವಾರದ ಆರಂಭದ ದಿನ ಕುಂಭರಾಶಿಯವರಿಗೆ. ಈ ದಿನ ಒಂದು ಅದ್ಭುತಕ್ಕಿಂತ ಕಡಿಮೆಯಲ್ಲ. ಮೊದಲ ದೊಡ್ಡ ಘಟನೆ ಈ ದಿನವೇ ನಿಮ್ಮ ಜೀವನದ ಬಾಗಿಲು ತಟ್ಟಲಿದೆ. ಇಂದು ಸಂಭವಿಸಲಿದೆ ಅನಿರೀಕ್ಷಿತ ಧನಲಾಭ ಮತ್ತು ಆಟಕ್ಕಿದ್ದ ಹಣ ವಾಪಸ್ ಸಿಗುವುದಕ್ಕೆ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ.
ಚಂದ್ರ ಮತ್ತು ಗುರುಗ್ರಹಗಳ ನಡುವೆ ಅತ್ಯಂತ ಶುಭ ದೃಷ್ಟಿ ಸಂಬಂಧ ನಿರ್ಮಾಣವಾಗುತ್ತಿದೆ. ಇದು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಭೂಕಂಪ ತರಲಿದೆ. ನೀವು ಕಳೆದುಕೊಂಡ ಹಣ ಅಥವಾ ಯಾರಿಗಾದರೂ ಸಾಲವಾಗಿ ಕೊಟ್ಟ ಹಣ, ಅದು ಮರಳಿ ಬರುವ ಬಲವಾದ ಸೂಚನೆಗಳಿವೆ. ಇಷ್ಟೇ, ನ್ಯಾಯಾಲಯದಲ್ಲಿ ಹಣಕ್ಕೆ ಸಂಬಂಧಿಸಿದ ಪ್ರಕರಣ ಮತ್ತು ಈ ಸರ್ಕಾರಿ ಬಿಲ್ ವಾಪಸ್ ಕೊಡದೇ ಇದ್ದರೆ ಸೋಮವಾರ ಮಹಾದೇವರ ಕೃಪೆಯಿಂದ ಈ ಫೈಲ್ ಮುಂದೆ ಸಾಗಲಿದೆ. ವ್ಯಾಪಾರಿಗಳಿಗೆ ಈ ದಿನ ಸುವರ್ಣ ಅವಕಾಶ. ಗ್ರಾಹಕರು ಸಾಲಾಗಿ ನಿಮ್ಮ ಬಾಗಿಲಲ್ಲಿ ನಿಂತಿರುತ್ತಾರೆ. ಈ ಸಂಜೆಯ ವೇಳೆ ನಿಮ್ಮ ಅಕೌಂಟ್ ನೋಡಿದಾಗ ನಿಮ್ಮ ಮುಖದಲ್ಲಿ ಕಾಣುವ ನಗು ನಿಮ್ಮ ಕುಟುಂಬ ಬಹುಕಾಲದಿಂದ ಕಾಯುತ್ತಿದ್ದ ನಗು ಆಗಿದೆ. ಇದು ಮೊದಲ ದೊಡ್ಡ ಘಟನೆ. ನಿಮ್ಮ ಆರ್ಥಿಕ ಬೆನ್ನೆಲುಬನ್ನು ಬಲಪಡಿಸುವುದು. ಇನ್ನು ಮುಂದೆ ಸಾಗೋಣ. ನಾವು ಈ 6ನೇ ತಾರೀಕು ಜನವರಿ 2026 ಮಂಗಳವಾರ. ಇದು ಹನುಮಂತನ ದಿನ, ಮಂಗಳ ಗ್ರಹದ ದಿನ. ಕುಂಭರಾಶಿಯವರಿಗೆ 2ನೇ ದೊಡ್ಡ ಘಟನೆ ಈ ದಿನವೇ ಸಂಭವಿಸಲಿದೆ. ಇದು ಸಂಬಂಧಿಸಿದೆ ನಿಮ್ಮ ವೃತ್ತಿಪದ ಪ್ರತಿಷ್ಠೆ ಮತ್ತು ಶತ್ರುನಾಶಕ್ಕೆ. ನಿಮ್ಮ ರಾಶಿಯಲ್ಲಿ ಶತ್ರು ಹಂತ ಯೋಗ ನಿರ್ಮಾಣವಾಗುತ್ತಿದೆ. ಅಂದರೆ ನಿಮ್ಮ ವಿರುದ್ಧ ಗುಪ್ತವಾಗಿ ಸಂಚು ಮಾಡುತ್ತಿದ್ದವರು ಅಥವಾ ನಿಮ್ಮ ಯಶಸ್ಸನ್ನು ಸಹಿಸದ ಸಂಬಂಧಿಕರು. ಈ 6 ಜನವರಿ ದಿನ ಅವರ ನಿಜವಾದ ಮುಖ ಬಯಲಾಗುತ್ತೆ. ಈ ದಿನ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಒಂದು ದೊಡ್ಡ ಆಫರ್ ಅಥವಾ ಈ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ನೀವು ಕಲ್ಪಿಸಿಯೂ ಇರತಕ್ಕಂತಹದ್ದು ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿದ್ದರೆ ಈ ದಿನ ಇಂಟರ್ವ್ಯೂ ನೀವು ಕೊಡಬಹುದು ಮತ್ತು ಯಶಸ್ಸು ನಿಮ್ಮ ಪಾದಗಳನ್ನು ಚುಂಬಿಸುತ್ತೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ಸರ್ಕಾರಿ ಉದ್ಯೋಗದ ತಯಾರಿಯಲ್ಲಿರುವವರಿಗೆ 6 ಜನವರಿ ವರದಾನದ ದಿನ ಅಂತಲೇ ನಾವು ಅನ್ನಬಹುದು. ನಿಮ್ಮ ಒಂದು ಆತ್ಮವಿಶ್ವಾಸ ಆಕಾಶದ ಎತ್ತರಕ್ಕೆ ಏರುತ್ತೆ ಅಂತಲೇ ಅನ್ನಬಹುದು. ಮತ್ತು ಜನರು ನಿಮ್ಮ ಮಾತನ್ನು ಕೇಳ್ತಾರೆ, ಒಪ್ಪಿಕೊಳ್ತಾರೆ, ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುತ್ತಾರೆ. ಇದು ಜಯದ ದಿನ, ವಿಜಯದ ದಿನ. ಮತ್ತು ಈಗ ಹೃದಯವನ್ನು ಹಿಡಿದುಕೊಳ್ಳಿ, ಏಕೆಂದರೆ ಈಗ ಬರುತ್ತಿದೆ ಅತ್ಯಂತ ಮಹತ್ವದ ಈ 3ನೇ ದಿನಾಂಕದ ಬುಧವಾರ. ಬುದ್ಧಿ ಮತ್ತು ಈ ವಾಣಿದೇವರಾದ ಬುಧದೇವರು ಹಾಗೂ ಗಣೇಶನ ದಿನವಾಗಿದೆ. ಈ ದಿನ ನಿಮ್ಮ ಜೀವನದಲ್ಲಿ ಸಂಭವಿಸುವ ಈ 3ನೇ ದೊಡ್ಡ ಘಟನೆ ನೇರವಾಗಿ ನಿಮ್ಮ ಹೃದಯ ಮತ್ತು ಸಂಬಂಧಗಳ ಮೂಲಕ್ಕೆ ಸಂಬಂಧಿಸಿದೆ. ಕುಂಭರಾಶಿಯವರು ಈ ಬಹುಶಃ ತಮ್ಮ ಮನಸ್ಸಿನ ಮಾತುಗಳನ್ನು ತೆರೆದಾಗ ಹೇಳಲು ಆಗುವುದಿಲ್ಲ. ಆದರೆ ಜನವರಿ 7ರಂದು ನಿಮ್ಮ ಜೀವನದಲ್ಲಿ ಪ್ರೇಮದ ಮಳೆ ಸುರಿಯಲಿದೆ. ಅವಿವಾಹಿತರಾಗಿದ್ದು ವಿವಾಹ ಯೋಗ್ಯರಾಗಿದ್ದರೆ ಈ ದಿನ ಅತ್ಯುತ್ತಮ. ವಿವಾಹ ಪ್ರಸ್ತಾಪ ಬರಬಹುದು ಅಥವಾ ಮಾತು ಪಕ್ಕಾ ಆಗಬಹುದು. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದು ಈ ಮನೆಯವರಿಗೆ ಹೇಳಲು ಭಯಪಡುತ್ತಿದ್ದರೆ ಜನವರಿ 7 ಅತ್ಯುತ್ತಮದ ದಿನ. ನೀವು ಮಾತನಾಡಿದರೆ ನಿಮ್ಮ ಮಾತು ಕೇವಲ ಕೇಳಲ್ಪಡುವುದಲ್ಲ, ಅಂಗೀಕಾರವೂ ಪಡೆಯುತ್ತೆ. ವಿವಾಹಿತರಾಗಿ ಇತ್ತೀಚೆಗೆ ಸಂಬಂಧಗಳಲ್ಲಿ ಈ ಕಹಿತನ ಜಗಳಗಳು ನಡೆಯುತ್ತಿದ್ದರೆ ಈ ಜನವರಿ 7ರಂದು ಒಂದು ಮಾಯಾಜಾಲದ ಕ್ಷಣ ಬರುತ್ತೆ. ಎಲ್ಲ ಅಸಮಾಧಾನಗಳು ದೂರವಾಗುತ್ತೆ. ನಿಮ್ಮ ಜೀವನ ಸಂಗಾತಿಯಿಂದ ಒಂದು ಸುಂದರ ಈ ಸರ್ಪ್ರೈಸ್ ಸಿಗಬಹುದು ಅಥವಾ ನಿಮ್ಮಿಬ್ಬರ ನಡುವೆ ಹೊಸ ಅರ್ಥೈಸಿಕೆ ಹುಟ್ಟಬಹುದು. ಮನೆಯಲ್ಲಿಗೆ ಒಂದು ಪುಟ್ಟ ಅತಿಥಿ ಬರಲಿರುವ ಶುಭ ಸುದ್ದಿ ಕೂಡ ಸಿಗಬಹುದು. ಸಂತಾನದಿಂದ ಹೆಮ್ಮೆಯ ಸುದ್ದಿಯೊಂದು ದೊರೆಯಲಿದೆ. ಈ ಘಟನೆ ನಿಮ್ಮ ಮನಸ್ಸಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಸಿಗದ ಶಾಂತಿಯನ್ನು ನೀಡುತ್ತೆ. ಈ ಮನೆಯ ವಾತಾವರಣ ಹಬ್ಬದಂತಾಗಿರುತ್ತೆ. ಬಂಧು ಮಿತ್ರರ ಆಗಮನ ಹೆಚ್ಚಾಗುತ್ತೆ. ಹೀಗಾಗಿ ಜನವರಿ 6 ಮತ್ತು 7ರಂದು ಸಂಭವಿಸುವ ಈ 3 ಮಹತ್ವದ ಘಟನೆಗಳು ಇವು. ಆದರೆ ನೀವು ಬೆಳಕಿರುವ ಜಾಗದಲ್ಲಿ ನೆರಳು ಕೂಡ ಇರುತ್ತೆ. ಈ ಲಾಭ ಇರುವ ಜಾಗದಲ್ಲಿ ನಷ್ಟದ ಭಯವೂ ಇರುತ್ತೆ. ಆದ್ದರಿಂದ ನೀವು ಅವರ ಕರ್ತವ್ಯ ನಿಮಗೆ ಕೇವಲ ಸುವರ್ಣ ಕನಸುಗಳನ್ನು ತೋರಿಸುವುದೂ ಅಲ್ಲ, ನಿಜಕ್ಕೂ ಒಂದು ಎಚ್ಚರಿಕೆ ನೀಡುವುದು. ಈ 3 ದಿನಗಳಲ್ಲಿ ನೀವು ವಿಶೇಷ ಎಚ್ಚರಿಕೆಗಳನ್ನು ಪಾಲಿಸಲೇಬೇಕು. ಈ ಚಿಕ್ಕ ತಪ್ಪು ದೊಡ್ಡ ಬೆಲೆ ಕೊಡಿಸಬಹುದು. ಈ ಮೊದಲ ಎಚ್ಚರಿಕೆ: ವಾಣಿ ನಿಯಂತ್ರಣ. ಖಾಸಗಿ ಜನವರಿ 5ರ ಬೆಳಗ್ಗೆ
ಮತ್ತು ಜನವರಿ 7ರ ಸಂಜೆ ಕೋಪದಲ್ಲಿ ಆವೇಶದಲ್ಲಿ ಕಠಿಣ ಪದಗಳನ್ನು ಬಳಸಬೇಡಿ. ಇಲ್ಲದಿದ್ದರೆ ನಿರ್ಮಿತ ಕೆಲಸ ಹಾಳಾಗಬಹುದು. ನಿಮ್ಮವರೇ ನಿಮ್ಮಿಂದ ದೂರಾಗಬಹುದು. ಎಚ್ಚರಿಕೆಯ ಅಗತ್ಯ. ಮತ್ತು ಹವಾಮಾನ ಬದಲಾವಣೆಯಿಂದ ಈ ಗಂಟಲಿನ ಸಮಸ್ಯೆಗಳು ಕಾಣಿಸಬಹುದು. ಹಳೆಯ ರೋಗ ಮರುಕಳಿಸಬಹುದು. ಆಹಾರದಲ್ಲಿ ಜಾಗ್ರತೆ ವಹಿಸಿ. ಹೊರಗಿನ ಆಹಾರ ತಪ್ಪಿಸಿ. ವಾಹನ ಚಾಲನೆ ಮಾಡುವಾಗ ವಿಶೇಷ ಎಚ್ಚರಿಕೆ ವಹಿಸಿ. ಮೂರನೇ ಮತ್ತು ಅತ್ಯಂತ ಮುಖ್ಯ ಎಚ್ಚರಿಕೆ, ನಂಬಿಕೆ ಯಾರ ಮೇಲೂ ಕಣ್ಣು ಮುಚ್ಚಿ ನಂಬಿಕೆ ಇಡಬೇಡಿ. ಮತ್ತು ಈ ಹಣಕಾಸಿನ ವಿಷಯದಲ್ಲಿ ಸ್ನೇಹಿತನಂತೆ ಬಂದು ಮೋಸ ಮಾಡುವ ಸಾಧ್ಯತೆ ತುಂಬಾ ಹೆಚ್ಚು. ಯಾವುದೇ ಕಾಗದಕ್ಕೆ ಸಹಿ ಹಾಕುವ ಮುನ್ನ 10 ಬಾರಿ ಓದಿ ಭಾವೋದ್ವೇಗದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕುಂಭರಾಶಿಯವರು ಸಾಮಾನ್ಯವಾಗಿ ಹೃದಯದಿಂದ ಯೋಚಿಸುತ್ತಾರೆ. ಆದರೆ ಈ 3 ದಿನಗಳಲ್ಲಿ ಬುದ್ಧಿಯಿಂದ ಕಾರ್ಯನಿರ್ವಹಿಸಬೇಕು. ಕೇವಲ ಇದು ಭವಿಷ್ಯ ಹೇಳುವುದಲ್ಲ, ಭವಿಷ್ಯವನ್ನು ರೂಪಿಸುವುದು. ಈ ಮಹಾ ಉಪಾಯವನ್ನು ನೀವು ಕೇಳಲೇಬೇಕು. ಈ 3 ದಿನಗಳಲ್ಲಿ ನಿಮ್ಮ ರಕ್ಷಾ ಕವಚವಾಗಿರುವುದು ಮಹಾ ಉಪಾಯಗಳು. ಜನವರಿ 5 ಸೋಮವಾರ ಬೆಳಗ್ಗೆ ಸ್ನಾನ ಮಾಡಿ ತಾಮ್ರದ ಲೋಟದಲ್ಲಿ ನೀರು, ಸ್ವಲ್ಪ ಈ ಹಾಲು ಮತ್ತು ಕಪ್ಪು ಎಳ್ಳು, ಈ ಗಂಗಾಜಲ ಸೇರಿಸಿ ಶಿವಾಲಯದಲ್ಲಿ ಶಿವಲಿಂಗಕ್ಕೆ ಅರ್ಪಿಸಿ. ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಅಕಸ್ಮಾತ್ ಧನಲಾಭ ಕೊಡಿಸುತ್ತದೆ. ಜನವರಿ 6 ಮಂಗಳವಾರ ಹನುಮಂತನ ಮಂದಿರಕ್ಕೆ ಹೋಗಿ ನೀವು ಈ ವಿಳೆದೆಲೆ ಹಾರವನ್ನು ಅರ್ಪಿಸಿ. ಹನುಮಾನ್ ಚಾಲೀಸ ಪಠಿಸಿ. ನೀವು ಈ ನೆತ್ತಿಗೆ ಹಣೆಗೆ ಕೆಂಪು ಸಿಂಧೂರ ತಿಲಕ ಹಾಕಿಕೊಳ್ಳಿ. ಇದರಿಂದ ಶತ್ರುನಾಶ ಮತ್ತು ವೃತ್ತಿ ಜೀವನದಲ್ಲಿ ಉನ್ನತಿ ಕೊಡುತ್ತೆ. ಜನವರಿ 7 ಬುಧವಾರ ಗೋಮಾತೆಯ ಸೇವೆ ಮಾಡಿ. ಮತ್ತು ಗೋಮಾತೆಗೆ ಹಸಿರು ಹುಲ್ಲನ್ನು ಹಾಕಿ ಈ ಪಾಲಕ್ ಸೊಪ್ಪು ಕೈಯಿಂದ ತಿನ್ನಿಸಿ. ಸಾಧ್ಯವಿದ್ದರೆ ಕಿನ್ನರರಿಗೆ ದಾನವನ್ನು ನೀಡಿ ಆಶೀರ್ವಾದ ಪಡೆಯಿರಿ. ಹಿಂತಿರುಗಿ ನಾಣ್ಯ ಕೇಳಬೇಡಿ. ಇದು ಬುಧಗ್ರಹವನ್ನು ಬಲಪಡಿಸಿ ಪ್ರೇಮ ಮತ್ತು ಕುಟುಂಬ ಜೀವನದಲ್ಲಿ ಮಾಧುರ್ಯ ತುಂಬುತ್ತೆ. ಕುಂಭರಾಶಿಯ ಅಧಿಪತಿ ಶನಿ ಭಗವಾನರು, ಈ ನ್ಯಾಯಪ್ರಿಯರು. ಈ 3 ದಿನಗಳು ಬ್ರಹ್ಮಾಂಡ ನಿಮಗೆ ಕೊಟ್ಟ ಅಪರೂಪದ ಉಡುಗೊರೆ. ಆಲಸ್ಯ ಬೇಡ. ಬೆಳಗ್ಗೆ ಬೇಗ ಎದ್ದು ನಿಮ್ಮ ಗುರಿಗಳತ್ತ ಹೆಜ್ಜೆ ಇಡಿ. ಪೂರ್ಣ ನಂಬಿಕೆಯಿಂದ ನೀವು ಮಾಡಿಕೊಂಡ್ರೆ ತುಂಬಾ ಒಳಿತು ಅನ್ನೋದು ಕಾಣ್ತೀರಾ. ಈ ಮಾತುಗಳನ್ನು ನೀವು ಪಾಲಿಸಿದರೆ ಯಾವ ಶಕ್ತಿಯೂ ನಿಮ್ಮತ್ತ ಯಶಸ್ಸಿನಿಂದ ತಡೆಯಲು ಸಾಧ್ಯವೇ ಇಲ್ಲ. ಜನವರಿ 5 ಮತ್ತು 7, 6 ಕರ್ಮ ಮತ್ತು ವಿಧಿಯ ಸಂಗಮದ ದಿನಗಳು. ನೀವು ಈ ಸಂಘರ್ಷದಿಂದ ಮಾಡಿದ ಚಿನ್ನದ ರಾಶಿಯವರು, ಈ ಅವಕಾಶ ನಿಮಗೆ ಮತ್ತೆ ಮತ್ತೆ ಬರುವುದಿಲ್ಲ. ಕಳೆದುಕೊಳ್ಳಬೇಡಿ. ನಿಮ್ಮ ಜೀವನಕ್ಕೆ ಸೌಭಾಗ್ಯ ಲಕ್ಷ್ಮಿ ಈಗ ಕಾಲಿಡುತ್ತಿದ್ದಾಳೆ. ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.